ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ. ಜೈ ಶ್ರೀರಾಮ್. ಎಲ್ಲ ವೀಕ್ಷಕರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ವಾರ ಭವಿಷ್ಯ. ಸೊ ಈಗ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ವಾರದ ಏನಂದರೆ ಮಾರ್ಚ್ 29ನೇ ತಾರೀಕಿಂದ ಏಪ್ರಿಲ್ 4ನೇ ತಾರೀಕು ತನಕ ದ್ವಾದಶ ರಾಶಿಗಳಿಗೆ ಏನೇನು ಫಲ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಚಂದ್ರ ನಮಗೆ ಸಿಂಹ ರಾಶಿಯಿಂದ ಮತ್ತು ಕನ್ಯಾ ರಾಶಿಯಲ್ಲಿ ಈ ವಾರದಲ್ಲಿ ಸಂಚಾರ ಮಾಡುತ್ತೆ. ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನೋಡಿ, ಅವರ ಸ್ನೇಹಿತರೇ ನಕ್ಷತ್ರ ಅಂದರೆ ಸೂರ್ಯನಿಂದ ಆಗ್ಬೋದು, ಅಂದರೆ ನಿಮಗೆ ಉತ್ತರ, ಹಸ್ತ, ಚಿತ್ತ ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಾಗ ಚಂದ್ರನಿಗೆ ಬಲ ಹೆಚ್ಚಾಗಿರುತ್ತೆ. ಈಗ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಅದು ಕೇತು ಸಿಂಹರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟು, ವೈರಾಗ್ಯ, ಚಿಂತೆ ಸ್ವಲ್ಪ ಮಟ್ಟಿಗೆ ಕಾಣಬಹುದು. ಬಟ್ ವಾರಾಂತ್ಯದಲ್ಲಿ ಶುಭ ಫಲ ಹೆಚ್ಚಾಗಿರುತ್ತೆ. ನಂತರ ನಾವು ಈಗ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಗುರು ನಮಗೆ ಮಿಥುನ ರಾಶಿಯಲ್ಲಿ ಈ ವಾರದ ಸಂಚಾರ ಮಾಡೋದನ್ನು ನೋಡ್ಬೋದು. ಹಾಗೆ ನಮಗೆ 3 ಗ್ರಹಗಳು ವಾಯು ತತ್ವದಲ್ಲಿ, ಒಂದು ರಾಹು, ಕುಜ, ಬುಧ, ಈ 3 ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಮೀನ ರಾಶಿಯಲ್ಲಿ ನಮಗೆ ಶನಿ ಮತ್ತು ಸೂರ್ಯ ಸಂಚಾರ ಮಾಡೋದನ್ನು ನೋಡ್ಬೋದು. ಹಾಗೆ ಮೇಷರಾಶಿಯಲ್ಲಿ ಶುಕ್ರ ಸಂಚಾರ ಮಾಡೋದನ್ನು ಈ ವಾರದಲ್ಲಿ ನೋಡ್ಬೋದು. ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಈಗ ಮೇಷರಾಶಿ ನೋಡಿ. ಮೇಷರಾಶಿಯಲ್ಲಿ 3ನೇ ಮನೆಯಲ್ಲಿ ಗುರು ಸಂಚಾರ. ಸೊ ನಿಮ್ಮ ಪ್ರಯತ್ನಗಳಲ್ಲಿ ಬಲ ಇದೆ, ನಿಮ್ಮ ಪ್ರಯತ್ನಗಳಿಗೆ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ. ಯಾಕಂದರೆ ನೋಡಿ, 3ನೇ ಮನೆಯಲ್ಲಿರೋ ಗುರು 9ನೇ ಮನೆಯನ್ನು ವೀಕ್ಷಣೆ ಮಾಡುತ್ತೆ. ಹಾಗಾಗಿ ನಿಮ್ಮ ಅದೃಷ್ಟಗಳು, ನಿಮ್ಮ ಪ್ರಯತ್ನಗಳಿಂದ ನಿಮ್ಮ ಅದೃಷ್ಟಗಳು ಹೆಚ್ಚಾಗುತ್ತೆ. ಅಂದರೆ ಕೆಲಸದಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ. ಹಾಗೆ ನಮಗೆ ಕೇತು ತಗೊಂಡಾಗ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇದೆ. ಪಂಚಮದಲ್ಲಿ ಕೇತು ಸಂಚಾರ ಮಾಡ್ತಾ ಇದ್ದಾಗ ನೀವು ಯಾವುದೇ ಅಕಲ್ಟ್ ಥಿಂಗ್ಸಲ್ಲಿ, ಅಂದರೆ ಜ್ಯೋತಿಷ್ಯ, ವಾಸ್ತು ಕಲಿತಾ ಇದ್ದೀರಾ, ಅಥವಾ ಆರ್ಕಿಟೆಕ್ಚರ್ ಕಲಿತಾ ಇದ್ದೀರಾ, ಅಥವಾ ಲಾ ಮಾಡ್ತಾ ಇದ್ದೀರಾ, ಅಥವಾ MD ನೀವು ಮೆಡಿಕಲಲ್ಲಿ ಮಾಡ್ತಾ ಇದ್ದೀರಾ, ಅಥವಾ ಫಾರ್ಮಸಿ ಮಾಡ್ತಾ ಇದ್ದೀರಾ, ಈ ಥರ ವಿಷಯಗಳಿಗೆ ಅನುಕೂಲ ಮಾಡ್ಕೊಡುತ್ತೆ. ಎಜುಕೇಷನಲ್ಲಿ, ಹೈಯರ್ ಎಜುಕೇಷನಲ್ಲಿ, ನಾರ್ಮಲ್ ಎಜುಕೇಷನಲ್ಲಿ ಸ್ವಲ್ಪ ಒತ್ತಡಗಳು ಕೊಡ್ಬೋದು. ಹಾಗಾಗಿ ಇಲ್ಲಿ ಕೇತು ಪರಿಹಾರ ಬೇಕು. ಹಾಗೆ ಹೊಟ್ಟೆ ಭಾಗದಲ್ಲಿ ಇನ್ಫೆಕ್ಷನ್ ಕೊಡ್ಬೋದು ಕೇತು ಮೇಷರಾಶಿಯವರಿಗೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ಒಂದು ದಿನನಿತ್ಯ ಬರವಣಿಗೆ ಒಂದು 2-3 ಪೇಜ್ ಬರೆಯೋದಾಗಲಿ, ಅಥವಾ ಬೀದಿ ನಾಯಿಗೆ ಆಹಾರ ಕೊಡೋದು, ಅಥವಾ ಗಣೇಶನ ಆರಾಧನೆ ಮಾಡೋದು, ಇದರಿಂದ ನಮಗೆ ಕೇತು ಪರಿಹಾರ ಆಗುತ್ತೆ. ಹಾಗೆ ಚಂದ್ರ ಸಂಚಾರ ನೋಡಿ, 5ನೇ ಮನೆಯಲ್ಲಿ ಕೇತು ಜೊತೆ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ಒತ್ತಡ, ಮಾನಸಿಕ ಒತ್ತಡಗಳು, ಅಥವಾ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗೋ ಚಾನ್ಸಸ್ ಇರುತ್ತೆ. ವಾರಾಂತ್ಯದಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಶುಭ ಫಲವನ್ನೇ ನೀಡುತ್ತೆ. ಹಾಗೆ ನಂತರ ನಿಮಗೆ 11ನೇ ಮನೆಯಲ್ಲಿ ಕುಜ. ಸೊ ಭೂಮಿ, ವಾಹನ, ಅಥವಾ ಧೈರ್ಯ, ಪರಾಕ್ರಮ ನೋಡಿ, ಗುರು ದೃಷ್ಟಿ ಕುಜನ ಮೇಲೆ ಬಿದ್ದಿದೆ. ಪರಾಕ್ರಮ ಭಾವದಲ್ಲೇ ಗುರು ಇದೆ. ಹಾಗಾಗಿ ನಿಮಗೆ ನಿಮ್ಮ ಪ್ರಯತ್ನಗಳಿಂದ ನಿಮಗೆ ಖಂಡಿತ ಅನುಕೂಲಗಳಾಗುತ್ತೆ. ಅದೇ ಥರನೇ ರಾಹು ಮೇಲೂ ಬಿದ್ದಿದೆ. ಸೊ ಆಪರ್ಚುನಿಟಿಗಳು ಚೆನ್ನಾಗಿ ಸಿಗುತ್ತೆ. ಸೊ ನಿಮಗೆ ಒಳ್ಳೊಳ್ಳೆ ಹೊಸ ಸ್ನೇಹಿತರು ಸಿಗೋ ಈ ವಾರದಲ್ಲಿ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬುಧನೂ ಇದೆ, ಬುಧನ ಮೇಲೂ ದೃಷ್ಟಿ ಬೀಳ್ತಾ ಇರೋದ್ರಿಂದ ನೋಡಿ, ಬುಧನ ಮನೆಯಲ್ಲೇ ಗುರು ಇದೆ. ಹಾಗಾಗಿ ಬುಧನ್ಗೆ ಏನು ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಕೊಳುತ್ತೆ. ಮತ್ತು 6ನೇ ಮನೆ ಅಧಿಪತಿನೂ ಬುಧ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಆದರೆ ಇಲ್ಲಿ ನಮಗೆ ಬೇಕಾಗಿರೋದು ಖರ್ಚು ಹೆಚ್ಚಾಗೋದು ಕಾಣಿಸೋದು ಯಾವಾಗ? ಸೂರ್ಯ 12ನೇ ಮನೆಯಿದೆ, ಪಂಚಮಾಧಿಪತಿ 12ರಲ್ಲಿದ್ದರೆ ನಮಗೆ ಮಕ್ಕಳ ವಿಚಾರದಲ್ಲಿ ಈ ವಾರದಲ್ಲಿ ಖರ್ಚು ಹೆಚ್ಚಾಗಿ ಕಾಣುತ್ತೆ. ಅಥವಾ ಆರೋಗ್ಯದ ಸಮಸ್ಯೆ ಸಣ್ಣ ಪುಟ್ಟ ಬರ್ಬೋದು, ಅಥವಾ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು ನಮಗೆ ಶುಕ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಶುಕ್ರ ನಿಮಗೆ 2 ಮತ್ತು 7ನೇ ಮನೆ ಅಧಿಪತಿ. ಕುಟುಂಬ ಮತ್ತು ನಿಮ್ಮ ಪತಿ ಅಥವಾ ಪತ್ನಿಗಾಗಿ, ಅಥವಾ ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡೋದಾಗಲಿ, ಅಥವಾ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈಗ ನಮಗೆ ಶನಿ, ಸಡಗತಿಯ ಶನಿ 12ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಶನಿ ಮತ್ತು ಸೂರ್ಯನಿಗೆ ಈ ವಾರದಲ್ಲಿ ಪರಿಹಾರ ಬೇಕು. ಸೂರ್ಯನಿಗೋಸ್ಕರ ಗೋಧಿಯನ್ನು ದಾನ ಕೊಡಿ, ಅಥವಾ ಸೂರ್ಯನಾರಾಯಣನ ಅಷ್ಟೋತ್ತರಗಳು ಹೇಳ್ಕೊಡಿ, ಅಥವಾ ಹತ್ತಿರದ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅದರಿಂದ ನಿಮಗೆ ಖಂಡಿತ ಅನುಕೂಲಗಳಾಗುತ್ತೆ. ಹಾಗೆಯೇ ನಮಗೆ ಸಾಡೆಸಾತಿಗೋಸ್ಕರ ನೀವು ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಹನುಮಾನ್ ಚಾಲೀಸ ಹೇಳ್ಕೊಳೋದಾಗಲಿ, ಅಥವಾ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳೋದ್ರಿಂದ ಕೂಡ ನಿಮಗೆ ಇದು ಪರಿಹಾರವನ್ನು ಈ ವಾರದಲ್ಲಿ ಮಾಡ್ಕೋಬೋದು. ಓವರಾಲ್ ತೊಗೊಂಡ್ರೆ ಮೇಷರಾಶಿಯವರಿಗೆ ಕೆಲಸ ಕಾರ್ಯ ವ್ಯಾಪಾರಗಳಲ್ಲಿ ತುಂಬ ಚೆನ್ನಾಗಿದೆ. ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಒಳ್ಳೆಯದಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ 4 ಮತ್ತು ಪಂಚಮದಲ್ಲಿ ಚಂದ್ರ ಸಂಚಾರ, 4ನೇ ಮನೆಯಲ್ಲಿ ಕೇತು ಜೊತೆ ಸಂಚಾರ ಮಾಡ್ತಾ ಇದ್ದಾಗ ತಕ್ಕ ಮಟ್ಟಿಗೆ ಅಕ್ಕ ತಂಗಿಯರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು, ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ 3ನೇ ಮನೆಯಲ್ಲಿ ಚಂದ್ರ 4 ಮತ್ತು 5ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ. 4ನೇ ಮನೆಯಲ್ಲಿ ಕೇತು ಕೂಡ ಇದೆ. ಹಾಗಾಗಿ ನಿಮಗೆ ವಾರಾಂತ್ಯದಲ್ಲಿ ಪರವಾಗಿಲ್ಲ, ವಾರದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಕ್ಕ ತಂಗಿಯರಾಗ್ಬೋದು, ಅಥವಾ ನಿಮ್ಮದು ಅಗ್ರಿಮೆಂಟು
ಅಥವಾ ನಿಮ್ಮದು ಲೇವಾದೇವಿ ವ್ಯವಹಾರ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಬ್ರೋಕರೇಜ್ ಕೆಲಸದಲ್ಲಿ ಇದ್ದೀರಾ ಅಥವಾ ನೀವು ಡಿಪೆಂಡ್ ಆಗಿದ್ದೀರಾ ಅಥವಾ ಮಾರ್ಕೆಟಿಂಗು ಸೇಲ್ಸು ಇಂಥ ವಿಷಯಗಳಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು. ಬಟ್ ವಾರಾಂತ್ಯದಲ್ಲಿ ಶುಭ ಫಲಗಳನ್ನ ನಾವು ನಿರೀಕ್ಷಿಸ್ಬೋದು ಚಂದ್ರನಿಂದ. ನಂತರ ಇಲ್ಲಿ ನಮಗೆ ಕೇತು 4ನೇ ಮನೆಯಲ್ಲಿರೋದ್ರಿಂದ ಕೇತುಗೆ ಪರಿಹಾರ ಬೇಕು. ಮನೆಗಾಗಿ ಖರ್ಚು, ತಾಯಿಗಾಗಿ ಖರ್ಚು, ಅಥವಾ ಮಾನಸಿಕದಲ್ಲಿ ಏನಾದರೂ ಒಂದು ನಿರಾಸೆ, ನಿಧಾನ, ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಗಣೇಶನ ಅಷ್ಟೋತ್ತರಗಳು ಆರಾಧನೆ ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಹಾಗೆ ನಮಗೆ ನೋಡಿ, ಈಗ ನಿಮಗೆ ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ 3 ಗ್ರಹಗಳ ಸಂಚಾರ, ಕುಜ ಆಗ್ಬೋದು, ರಾಹು ಆಗ್ಬೋದು, ಬುಧ ಆಗ್ಬೋದು, ನಿಮಗೆ 2ನೇ ಮನೆ ಮತ್ತು ಪಂಚಮಾಧಿಪತಿ ಬುಧನಾಗಿ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಬುಧ ನಮಗೆ 10ನೇ ಮನೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತಕ್ಕಮಟ್ಟಿಗೆ ಅಭಿವೃದ್ಧಿ ಕೊಡಬಹುದು, ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ಕಮ್ ತಂದು ಕೊಡಬಹುದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಮಾಡುವಂಥ ಚಾನ್ಸ್ ಇರುತ್ತೆ, ಯಾಕಂದರೆ ಅಲ್ಲೇ ನಮಗೆ ಕುಜನೂ ಕೂಡ ಇದೆ. ಕುಜ ನಿಮಗೆ 12ನೇ ಮನೆ ಅಧಿಪತಿ ಆಗುತ್ತೆ, ಸಪ್ತಮಾಧಿಪತಿ ಆಗುತ್ತೆ. ಸೊ ಪತಿಗಾಗಿ ಖರ್ಚು ಕಾಣುತ್ತೆ, ಬಟ್ ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ತಂದು ಕೊಡುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಹೆಸರು, ಕೀರ್ತಿ ಎಲ್ಲ ಕುಜ ನಿಮಗೆ ತಂದು ಕೊಡ್ತಾನೆ. ಸಪ್ತಮಾಧಿಪತಿನೂ ಆಗಿದೆ, ಹಾಗಾಗಿ ಟ್ರಾವೆಲಿಂಗು ಜಾಸ್ತಿ ಆಗ್ಬೋದು. ಜೊತೆಗೆ ನೋಡಿ, ನಿಮಗೆ ಲಾಭ ಸ್ಥಾನದಲ್ಲಿ ಸೂರ್ಯ ಇದೆ. ನೋಡಿ, 4ನೇ ಮನೆ ಅಧಿಪತಿ ಸೂರ್ಯ ಯಾವ 11ನೇ ಮನೆಯಲ್ಲಿದೆಯೋ ಭೂಮಿ, ವಾಹನ ಇತ್ಯಾದಿಗಳಿಂದ ಲಾಭ ಚೆನ್ನಾಗಿದೆ. ಜೊತೆಗೆ ನಿಮ್ಗೆ ಕೀರ್ತಿ, ಹೆಸರು, ನೇಮು, ಫೇಮು ಎಲ್ಲ ಬರುವಂಥ ಚಾನ್ಸು ಹೆಚ್ಚಾಗಿ ಕಾಣುತ್ತೆ. ಇನ್ನು ಶನಿ 11ರಲ್ಲಿ ಕೆಲಸದಲ್ಲಿ ಒಳ್ಳೆಯದೇ ರಿಸಲ್ಟ್ ಕೊಡುತ್ತೆ. ಗುರುವಿನ ಬಲ ಕೊಟ್ಟು ಶುಭ. ನೋಡಿ, ಗುರು ದೃಷ್ಟಿ ಎಲ್ಲಿ ಬೀಳ್ತಿದೆ? ಕುಜಿನ ಮೇಲೆ ಬೀಳ್ತಿದೆ. ಹಾಗಾಗಿ ವೃಷಭ ರಾಶಿ ಹೆಣ್ಣು ಮಕ್ಕಳಿಗೆ ಈ ವಾರದಲ್ಲಿ ಮದುವೆ ಸೆಟ್ ಆಗೋ ಚಾನ್ಸಸ್ ಚೆನ್ನಾಗಿದೆ. ಶುಭ ಸುದ್ದಿ ಕೇಳಕ್ಕೆ ಒಂದು ಅನುಕೂಲ ಮಾಡ್ಕೊಳುತ್ತೆ. 12ನೇ ಮನೆ ಶುಕ್ರ ಖರ್ಚು ಹೆಚ್ಚು ಮಾಡುತ್ತೆ. ಶುಭ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗೋದು, ಶಾಪಿಂಗ್ಗೆ ಖರ್ಚು ಹೆಚ್ಚಾಗೋದು ಇಲ್ಲಿ ಕಂಡು ಬರುತ್ತೆ. ಓವರ್ ಆಲ್ ಹಾಕೊಂಡ್ರೆ ವೃಷಭ ರಾಶಿಯವರು ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಿ ಮಿಥುನ ರಾಶಿ ನೋಡಿ, ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ 3 ಮತ್ತು 4ನೇ ಮನೆಯಲ್ಲಿ ಚಂದ್ರ ಸಂಚಾರ. 3ನೇ ಮನೆಯಲ್ಲಿ ಯಾವ ಚಂದ್ರ ಸಂಚಾರ ಮಾಡ್ತಾ ಇದೆ? ಮಾತುಕತೆಯಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಅಕ್ಕಂಗಿಯರಿಗೆ ಸ್ವಲ್ಪ ಅನಾರೋಗ್ಯ, ಅಗ್ರಿಮೆಂಟ್ಸ್ನ ಯೋಚನೆ ಮಾಡಿ ನೀವು ಅಗ್ರಿಮೆಂಟ್ ಹಾಕೋದಾಗಲಿ ಅಥವಾ ಏನೋ ಕಮಿಟ್ಮೆಂಟು, ರಿಟರ್ನ್ ಕಮಿಟ್ಮೆಂಟ್ಗೆ ಸ್ವಲ್ಪ 2 ಸತಿ ಓದಿ ಕಮಿಟ್ ಆಗಿ. ಇನ್ನು 4ನೇ ಮನೆಯಲ್ಲಿ ಯಾವ ವಾರಾಂತ್ಯದಲ್ಲಿ ಚಂದ್ರ ಸಂಚಾರ ಮಾಡುತ್ತೋ ತಕ್ಕ ಮಟ್ಟಿಗೆ ಶುಭ ಫಲನೇ ಕೊಡುತ್ತೆ. ಇನ್ನು 3ನೇ ಮನೆಯಲ್ಲಿ ಕೇತು ಒಳ್ಳೆ ರಿಸಲ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಕೊಟ್ಟರು, ಅಕ್ಕಂಗಿರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಭಾಗ್ಯದಲ್ಲಿ 3 ಗ್ರಹಗಳೀಗ ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿ ಕುಜ, ರಾಹು, ಬುಧ ಸಂಚಾರ ಮಾಡ್ತಾ ಇದೆ. ನಿಮ್ಮ ರಾಷ್ಟ್ರಾಧಿಪ ಮತ್ತು 4ನೇ ಮನೆ ಅಧಿಪತಿ ಯಾವಾಗ 9ರ ಸಂಚಾರ ಮಾಡ್ತಿದ್ದೀರೋ ಆಗ ಮನೆಯಲ್ಲಿ ಏನಾನ ಸಣ್ಣ ಪುಟ್ಟ ಹಿನ್ನಡೆ ಆಗ್ಬೋದು. ಮನೆ ವಿಷಯದಲ್ಲಿ ಏನಾನ ನೆಮ್ಮದಿ ಕಡಿಮೆ ಆಗ್ಬೋದು. ಕಾರಣ ಏನಕ್ಕೆ ಗುರು ದೃಷ್ಟಿ ಬಿದ್ದರೂ ಕೂಡ ಭಾಗ್ಯದಲ್ಲಿ ಬುಧ ಅಂತ ಒಳ್ಳೆ ರಿಸಲ್ಟ್ ಕೊಡಲ್ಲ. ಜೊತೆಗೆ ಶತ್ರು ಕುಜಿನ ಜೊತೆನೂ ಇರೋದ್ರಿಂದ ಸ್ವಲ್ಪ ನಿಧಾನ ಆಗೋ ಚಾನ್ಸ್ ಇರುತ್ತೆ. ಬಟ್ 6ನೇ ಮನೆ ಅಧಿಪತಿ, ಸೊ ನಿಮಗೆ ಮನೇಲಿ ಯಾರಾನ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಇಶ್ಯೂ ಬರುವಂಥ ಚಾನ್ಸ್ ಇರುತ್ತೆ. ನಮಗೆ ನಮ್ಮ ಮಿಥುನ ರಾಶಿಯವರಿಗೆ ಗುರು ಅಲ್ಲೇ ಸಂಚಾರ ಮಾಡ್ತಾ ಇದೆ. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಈ ವಾರದಲ್ಲಿ ಯಾವುದನ್ನ ತೀರ್ಮಾನ ತಗೋಬೇಕು ಅಂತ. ಬಟ್ ವಾರಾಂತ್ಯದಲ್ಲಿ ಅದಕ್ಕೆ ಒಳ್ಳೆ ಉತ್ತಮ ರಿಸಲ್ಟ್ ಸಿಗುತ್ತೆ ನಿಮಗೆ. ಇನ್ನು ಕರ್ಮಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಹೆಸರು, ಕೀರ್ತಿ, ಕೆಲಸದಲ್ಲಿ ಒಂದು ಮನ್ನಣೆ ಎಲ್ಲಾದ್ರೂ ನಿಮಗೆ ಸರ್ಕಾರದಿಂದ ಲಾಭ, ತಂದೆಯಿಂದ ಲಾಭ, ಇದೆಲ್ಲ ಚೆನ್ನಾಗಿದೆ. ಹಾಗೆ ಶನಿ ಕೂಡ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕೆಲಸದಲ್ಲಿ ಸ್ಟೆಬಿಲಿಟಿ ಖಂಡಿತ ಇರುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ನಿಮಗೆ ಇಲ್ಲಿ ನಮಗೆ ಭಾಗ್ಯದಲ್ಲಿ ರಾಹು ಇರೋದ್ರಿಂದ ದುರ್ಗಾರಾಧನೆ ಮಾಡೋದ್ರಿಂದ ಲಾಭ ನೋಡ್ಬೋದು. ಮಿಥುನ ರಾಶಿಗೆ ಈ ವಾರದಲ್ಲಿ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಿ ಕರ್ಕ ರಾಶಿ ನೋಡಿ, ಕರ್ಕ ರಾಶಿಯವರಿಗೆ 2 ಮತ್ತು 3ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದೆ. ಯಾವಾಗ ನಮಗೆ ಚಂದ್ರ 2ನೇ ಮನೆಯಲ್ಲಿ ಸಂಚಾರ ಮಾಡಿ ಕೇತು ಜೊತೆ ಇದೆಯೋ ಕುಟುಂಬದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗೋ ಚಾನ್ಸಸ್ ಇದೆ. ಕುಟುಂಬದಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡುತ್ತೋ ಮೊದಲು 2-3 ದಿವಸ ಕೇತು ಜೊತೆಗೆ, ಆಗ ಡಿಟ್ಯಾಚ್ಮೆಂಟು, ವೈರಾಗ್ಯ ಅಥವಾ ಖರ್ಚು ಕುಟುಂಬದಲ್ಲಿ ಕಾಣಿಸುತ್ತೆ. ನಂತರ ವಾರಾಂತ್ಯದಲ್ಲಿ ನಿಮಗೆ ಶುಭ ಫಲ ಇದೆ, ಸಣ್ಣ ಪುಟ್ಟ ಟ್ರಾವೆಲಿಂಗ್ ಆಗುವಂಥ ಚಾನ್ಸಸ್ ಇದೆ. ನಂತರ 2ನೇ ಮನೆ ಕೇತುಗೆ ಪರಿಹಾರ ಬೇಕು. 2ನೇ ಮನೆಯಲ್ಲಿ ಕೇತು ಇದ್ದಾಗ ನಮಗೆ ಹಣಕಾಸು ಬಂದರೂ ಉಳಿಯೋದು ಕಷ್ಟ, ಹಾಗೆ ಜೊತೆಗೆ ಬರೋದು ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಊಟ ಕೊಡೋದು, ಅಥವಾ ನೀವು ಒಂದು 2-3 ಪೇಜ್ ದಿನನಿತ್ಯ ಹ್ಯಾಂಡ್ ರೈಟಿಂಗ್ ಬರವಣಿಗೆಯಿಂದ ಕೂಡ ಇಂಟ್ರೋವರ್ಟ್ ಆಗೋದು ಅಂತ ಆತ್ಮಾವಲೋಚನೆ ಮಾಡ್ಕೊಳ್ಳೋಂಥ ಸಮಯ ಮೊದಲು 2-3 ದಿವಸ. ವಾರಾಂತ್ಯದಲ್ಲಿ ಒಳ್ಳೆ ರಿಸಲ್ಟೇ ನೋಡ್ಬೋದು. ಹಾಗೆ ಕರ್ಕಾಟಕ ರಾಶಿಯವರಿಗೆ ನೋಡಿ, ನಿಮಗೆ ಅಷ್ಟಮದಲ್ಲಿ ರಾಹು ಸಂಚಾರ, ಅಷ್ಟಮದಲ್ಲಿ ಕುಜ ಇದೆ. ಬುಧ ನಿಮಗೆ ಅನುಕೂಲ ಮಾಡಿಕೊಡುತ್ತೆ, ಆದರೆ ಕುಜ ಮತ್ತು ರಾಹುಗೆ ಪರಿಹಾರ ಅಗತ್ಯ. ರಾಹುಗೋಸ್ಕರ ದುರ್ಗಾ ಆರಾಧನೆ, ಕುಜುಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಾಗಲಿ, ತೊಗರಿಬೇಳೆ ಬೆಲ್ಲ ದಾನ ಕೊಡೋದಾಗಲಿ. ಕುಜ ಅಷ್ಟಮದಲ್ಲಿ ಇದ್ದರೆ ಕೋಪ ತಾಪಗಳು ಹೆಚ್ಚು, ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಭಿನ್ನಾಭಿಪ್ರಾಯ ಅಥವಾ ಗಂಡ ಹೆಂಡತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ ಕುಜ ಶಾಂತಿ ಅಗತ್ಯ. ಭಾಗ್ಯದಲ್ಲಿ ಸೂರ್ಯ ಸಂಚಾರ 2ನೇ ಮನೆ ಭಾಗ್ಯದಲ್ಲಿದ್ದಾಗ ನಿಮಗೆ ಹಣಕಾಸಿಗೆ ಅಥವಾ ಕುಟುಂಬ ಅಭಿವೃದ್ಧಿಗೆ
ಸೂರ್ಯ ನಿಮಗೆ ಏನಾದರೂ ಒಂದು ಒಳ್ಳೆಯ ಅವಕಾಶಗಳು ಅನುಕೂಲಗಳು ಮಾಡಿಕೊಡುತ್ತೆ. ಬಟ್ ಶನಿ ಜೊತೆ ಇದೆ, ಶನಿ ನಿಧಾನ ಮಾಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ರಾಮರಕ್ಷಾ ಸ್ತೋತ್ರಗಳನ್ನು ಹೇಳ್ಕೊಳೋದ್ರಿಂದ ಅದಕ್ಕೆ ಪರಿಹಾರ ಕಾಣ್ಬೋದು. ಇನ್ನು ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದರೆ ನಿಮಗೆ ಜಾಗ ಸ್ಥಾನ ಪಲ್ಲಟ ಅಂದರೆ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ಸು ಶುಕ್ರ ತಂದುಕೊಡ್ಬೋದು. ನೋಡಿ, ಕರ್ಕಾಟಕ ರಾಶಿಯವರಿಗೆ 4ನೇ ಮನೆಯ ಅಧಿಪತಿ ಶುಕ್ರ ಆಗಿ 4ನೇ ಮನೆಯೇ ನೋಡುತ್ತೆ ಕರ್ಮಸ್ಥಾನದಲ್ಲಿ ಕೂತ್ಕೊಂಡು, 11ನೇ ಮನೆ ಅಧಿಪತಿ ಕೂಡ. ಹಾಗಾಗಿ ವಾಹನ ಮತ್ತು ಇಲ್ಲಿ ಫ್ಲ್ಯಾಟು, ವಾಹನ ಅಥವಾ ಐಷಾರಾಮಿ ವಸ್ತು ಖರೀದಿಸುವ ಲಾಭ ಕೂಡ ನಿಮಗೆ ಇಲ್ಲಿ ಕಂಡು ಬರುತ್ತೆ ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ. ಸೊ ಓವರ್ ಆಲ್ ಹಾಕೊಂಡ್ರೆ ಆರೋಗ್ಯದಲ್ಲಿ ಮತ್ತು ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.